ಪುಟ್ಟಿ, ನಾನು ಮೊದ್ಲಾಡ್ತೀನಿ ಕೊಡಿಲ್ಲಿ. ಹ್ಞೂ, ನಾನು ಕೊಡಲ್ಲ ಗುಂಡ. ನಾನೇ ಗೆರೆ ಬಿಡಿಸಿದ್ದು, ನಾನು ಮೊದ್ಲಾಡ್ತೀನಿ. ಈಗ ಕೊಡ್ತೀಯ ಇಲ್ಲ ಅಷ್ಟೇ ಹೇಳು. ನಾನು ಕೊಡಲ್ಲ ಗುಂಡ. ಕೊಡಲ್ಲ? ಸರಿ ಆಯ್ತು ಬಿಡು, ನಾನು ಆಟಕ್ಕೆ ಬರಲ್ಲ. ಗುಂಡ ಪುಟ್ಟಿ, ಏನ್ ಜಗಳ ಅದಿಬ್ಬರ್ದು? ಅವಾಗಿಂದ ಕೇಳತ್ತೀನಿ, ನಾ ಮೊದ್ಲು ತಾ ಮೊದ್ಲು ಅನ್ನತ್ತೀರಿ. ಏನ ಜಗಳ? ಪುಟ್ಟಿ ನೋಡಮ್ಮ, ಕಪ್ಪಿ ಆಟ ಆಡೋನ್ ಬಾ ಅಂತ ಕರ್ಕೊಂಡು ಬಂದು ಈಗ ನಾ ಮೊದ್ಲು ಆಡ್ತೀನಿ ಅಂತ ಇದ್ದಾಳೆ. ಪುಟ್ಟಿ, ಅವ್ನು ನಿನ್ಕಿಂತ ಸಣ್ಣನಲ್ಲಮ್ಮ. ನೀನು ದೊಡ್ಡವಳಾಗಿ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ಕೊಡು ಅವನಿಗೆ. ಇನ್ನೇನು ಶಾಲೆಗೆ ಹೋಗೋ ಟೈಮ್ ಆಯಿತು. ಎಷ್ಟೊತ್ತಾಡ್ತೀರಿ? ನಾನು ಹೋಗಿ ರೊಟ್ಟಿ ಮಾಡ್ತೀನಿ, ಒಂದೆರಡು ಆಟ ಆಡಿ ಒಳಗೆ ಬರ್ರಿ. ರೊಟ್ಟಿ ತಿಂದು ರೆಡಿಯಾಗಿ ಶಾಲೆಗೆ ಹೋಗುವಂತ್ರಿ. ಆಯ್ತಮ್ಮ. ಗುಂಡ, ಈಗ ತಗೊಳ್ಳೋ, ಕೊಡಿಲ್ಲಿ. ಟೈಮ್ ಪ್ಲೀಸ್. ಗುಂಡ, ನೀನು ಮಾಡ್ತಾ ಇರೋದು ಚೀಟಿಂಗ್. ಅವಾಗಿಂದ ನೋಡತ್ತೀನಿ. ಈ ಕಾಲೊಂದ್ಸತಿ ಆ ಕಾಲೊಂದ್ಸತಿ ಇಡತ್ತಿ. ನಾನು ಇದು ಕೊಡಲ್ಲ ಗುಂಡ, ಈ ಆಟ ಕೊಡಲ್ಲ. ಇನ್ನೊಂದ್ಸತಿ ಆಡ್ಬಾ ನೀನು. ಇಲ್ಲ ಪುಟ್ಟಿ, ಇನ್ನೊಂದ್ಸತಿ ಹಂಗೆ ಮಾಡಲ್ಲ. ಕಾಲು ನೋತಿತ್ತು ಪುಟ್ಟಿ, ಅದಕ್ಕೆ ಹಂಗೆ ಮಾಡಿದ್ದು. ಆಯಿತು. ಏನೋ ಚಿಕ್ಕವನಂತ ಇದೊಂದ್ಸತಿ ಬಿಡ್ತೀನಿ, ಇನ್ನೊಂದ್ಸತಿ ಮಾಡಿದರೆ ಆಟ ಕೊಡಲ್ಲ ನೋಡು ನಾನು. ಆಯ್ತು ಪುಟ್ಟಿ, ಇನ್ನೊಂದ್ಸತಿ ಮಾಡಲ್ಲ. ಆಯ್ತು ತಗೋ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ. ದಯವಿಟ್ಟು ಕ್ಷಮಿಸ್ರಿ ಫ್ರೆಂಡ್ಸ್, ನಿನ್ನೆ ಮೊನ್ನೆ ಎಲ್ಲ ವಿಡಿಯೋನ ಹಾಕೋಕ್ಕಾಗಿಲ್ರಿ ನನಗೆ. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ರೀ ರವಿವಾರ. ನಾವು ಕಾಲ್ ಮಾಡಿಬಿಟ್ಟು ಹೋಗಿದ್ವಿ ರೀ. ಡಾಕ್ಟರು 1 ಗಂಟೆ ಅಷ್ಟೊತ್ತಿಗೆ ಬರ್ರಿ ಇರ್ತೀನಿ ಅಂತ ಹೇಳಿದರು. ನಾವು ಕರೆಕ್ಟಾಗಿ ಹೋದ್ವಿ ರೀ 1 ಗಂಟೆಗೆ. ಆದ್ರೆ ನಾವು ಹೋಗೋ ಒಂದು ಸ್ವಲ್ಪ ಮುಂಚೆನೇ ಅವರು ಸಂಡೇ ಅಲ್ಲ ಎಲ್ಲೋ ಹೋಗ್ಬಿಟ್ಟಿದ್ರ ರೀ. ಬರೋಬ್ಬರಿ 2 ಗಂಟೆ ಕಾದಿದ್ವಿ ನೋಡ್ರಿ. ಅಲ್ಲಿ ಕುಂತು ಬೇಸರ ಆಗಿಬಿಟ್ಟಿದ್ರಿ ನನಗಂತೂ. ಆಮೇಲೆ ಬಂದರು, 2:30 ಹಂಗೆ ಬಂದರು ಡಾಕ್ಟರು. ತೋರಿಸ್ಕೊಂಡು ಬಂದ್ವಿ ರೀ. ಇಂಜೆಕ್ಷನ್ ಮಾಡಿದರು, ಎಲ್ಲ ಚೆಕ್ ಮಾಡಿದರು ಕುತ್ತಿಗೆ ಎಲ್ಲ. ಏನಿಲ್ಲ, ನರದ್ದು ಏನಾದರೂ ಎಫೆಕ್ಟ್ ಆಗಿರುತ್ತೆ ಅಂತ ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಎಷ್ಟುಕೊಂಡು ಈ ಟ್ಯಾಬ್ಲೆಟ್ ನುಂಗ್ಬೇಕಂತಂದ್ರೆ ಕುತ್ತಿಗೆಗೆ ಬರ್ತೈತ್ರಿ ನನಗಂತೂ. ಆದರೂ ನುಂಗ್ಲೇಬೇಕಲ್ರಿ, ಏನು ಮಾಡೋಕ್ಕಾಗಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು 1 ದಿನ ಆಯಿತು. ತಿರುಗಿ ದಿನ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿರಿ ನಾನು. ಆದರೆ ಡಾಕ್ಟ್ರು ಕೊಟ್ಟಿರೋ ಗುಳಿಗೆ ಎಷ್ಟು ಪವರ್ಫುಲ್ ಇದಾವಂತಂದ್ರೆ ರಾತ್ರಿ ನುಂಗಿ ಮಲ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಮೊಬ್ಬ ಇಳಿಯತ್ತಿಲ್ರಿ. ಈ ಚಳಿ ಇರೋದಕ್ಕೂ ಆ ಗುಳಿಗೆ ನುಂಗಿದ್ದಕ್ಕೂ ಬೆಳಗ್ಗೆ ಎದ್ದು ಏನು ಕೆಲಸನ ಮಾಡೋಕ್ಕಾಗತ್ತಿಲ್ರಿ. ಅಷ್ಟು ಒಂಥರ ನಾವು ಮಧ್ಯಾಹ್ನಕ್ಕೆ ಮಲ್ಕೊಂಡು ಎದ್ದಾಗ ಹಿಂಗೆ ಮೊಬ್ಬು ಹಿಡ್ದಂಗೆ ಆಗುತ್ತೆ ನೋಡ್ರಿ, ಆ ಥರ ಆಗ್ತಿತ್ತು. ಮತ್ತು ಏನು ಮಾಡೋದ್ರಿ, ಶಾಲೆಗೆ ಹುಡುಗರಿಗೆ ಕಳಿಸ್ಲೇಬೇಕ್ರಿ. ಅದಕ್ಕೆ ಎದ್ದು ಎಲ್ಲ ಮಾಡಿ ಶಾಲೆಗೆ ಕಳಿಸಿದ್ನಿ ರೀ. ಎದ್ದು ಬ್ರಷ್ ಮಾಡೋಕೆ ಹೋಗತ್ತೀನಿ ರೀ. ಹಂಗಂಗೆ ಜೋಲಿ ಹೋಗ್ತಾ ಇದ್ದೀವಿ ರೀ. ಅಂದರೆ ತಲೆ ಸುತ್ತ ಬಂದಂಗೆ ಆಗ್ತೈತೆ ರೀ. ಅದಕ್ಕೆ ವಿಡಿಯೋನೂ ಮಾಡಿಲ್ಲ, ಏನಿಲ್ಲ. ಮಾಡಿದ್ರೆ ಆಗ್ತೈತಿ ವಿಡಿಯೋ ಅನ್ಕ ಸುಮ್ಮನೆ ಆದೆ ರೀ ನಾನು. ಇನ್ನೊಂದು ಏನಂತಂದರೆ 4 ಇಂಜೆಕ್ಷನ್ ಬರ್ದು ಕೊಟ್ಟಿದ್ದಾರೆ ನನಗೆ. ಮೊದಲು ಇಂಜೆಕ್ಷನ್ ಅಂದರೆ ಹೆದರಿಕೆ ಅಂಥದ್ರಲ್ಲಿ 4 ಇಂಜೆಕ್ಷನ್ ಬರ್ದು ಕೊಟ್ಟು ನಿಮ್ಮ ಹತ್ತಿರದ ಹಾಸ್ಪಿಟ್ಲಲ್ಲಿ ವಾರದಲ್ಲಿ 1 ಮಾಡಿಸ್ಬೇಕಂತ್ರಿ. ಅದಕ್ಕೆ ಮಾಡಿಸ್ಕೋಬೇಕ್ರಿ. ಏನು ಮಾಡೋಕ್ಕಾಗಲ್ಲ. ಆರಾಮಾಗಿ ಹೋಗ್ಬೇಕಂತಂದ್ರೆ ಇಂಜೆಕ್ಷನ್ನು ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕ್ರಿ. ಏನು ಮಾಡೋದು? ಈ ವಿಡಿಯೋದಲ್ಲಿ ಸ್ವಲ್ಪ ಧ್ವನಿ ಚೇಂಜ್ ಅನ್ನಿಸ್ಬೋದ್ರಿ. ಯಾಕಂತಂದ್ರೆ ಜರ್ನಿಲಿ ಸ್ವಲ್ಪ ಧೂಳಲ್ಲಿ ಅಡ್ಡಾಡಿದ್ವಲ್ರಿ, ಗಂಟ್ಲು ಹಿಡ್ಕೊಂಡಂಗೆ ಆಗಿಬಿಟ್ಟೈತ್ರಿ. ವಿಡಿಯೋನ ಮುಂದುವರ್ಸಂಬರ್ರಿ. ಪುಟ್ಟಿ, 1-2 ಆಟ ಆಡಿ ನೀವು ಒಳಗೆ ಬರ್ರಿ. ನಾನು ರೊಟ್ಟಿ ಆದ್ರೆ ಕರಿತೀನಿ. ಮತ್ತು ನಿಮ್ಗೆ ಕೇಳ್ಸಂಗಿಲ್ಲ, ಏನಿಲ್ಲ, ಇಲ್ಲ ಆಟಾಡ್ಕೊತ ಇರಬೇಡ್ರಿ. ಟೈಮು 8 ಗಂಟೆ ಏನೋ ಆಗೈತೆ. 9 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ನೀವು ಶಾಲೆಗೆ ಹೋಗ್ಬೇಕು. ಇನ್ನೂ ಅಜ್ಜಿ ತಾತ ಬಂದಿಲ್ಲ, ಎಲ್ಲಿದ್ದಾರೋ ಏನೋ. ಬಂದ್ರೇನೋ ನೋಡಿ, ಕೇಳ್ಸತ್ತೈತೆ ಮಾತಾಡೋದು. ಪುಟ್ಟಿ, ನಾನು ಹೋಗ್ತೀನಿ, ರೊಟ್ಟಿ ಮಾಡ್ತೀನಿ. ಗಡ ಹೋಗಿ ಬರ್ರಿ ನೀವು. ನಾನು ಮತ್ತೆ ಕರೆಯಲ್ಲ ನೋಡು, ನಾನು ಮತ್ತೆ ಅಲ್ಲೇ ಒದ್ರಕೊಂಡಿರೋದಾಗ್ತೈತೆ. ನೀವು ಬರ್ರಿ, 1-2 ಆಟ ಆಡಿ. ಬರ್ತೀವಿ ಹೋಗಮ್ಮ, ನಿಮ್ದೊಳಗೆ ಕಿರಿಕಿರಿ. ಈಗ 1 ಆಟ ಆಡಿದ್ದೇವೆ ಅಷ್ಟ. ನಾನೊಂದೆರಡು ಆಟ ಆಡ್ತೀನಿ, ಪುಟ್ಟಿ 1-2 ಆಟ ಆಡ್ತಾಳೆ. ಆಟ ಆಡಿ ಬರ್ತೀವಿ, ಹೋಗಿ ನೀನು. ಹೌದೌದು, ನಂದು ಕಿರಿಕಿರಿ ಅನ್ನಿಸ್ತೈತೆ ನಿಮ್ಗೆ. ಒಂದಿನದಲ್ಲಲ್ಲಪ್ಪ ನಿಮ್ಮದು. ದಿನಾಲೂ ಹೇಳ್ಬೇಕು, ರೆಡಿ ಆಗಿ ಬರ್ರಿ, ರೊಟ್ಟಿ ತಿಂದು ಬರ್ರಿ, ಮುಖ ತೊಳ್ಕೊಬರ್ರಿ. ನನಗಂತೂ ಹೇಳಿ ಸಾಕಾಗ್ಬಿಟ್ಟೈತೆ ನಿಮ್ದು. 1-2 ಆಟ ಆಡಿ ಬರ್ರಿ, ನಾನು ಮತ್ತೆ ಕರೆಯಲ್ಲ ನೋಡು. ಬರ್ತೀವಿ ಹೋಗಮ್ಮ. ಆಯ್ತು ಬರ್ರಿ. ಅದು ಯಾವಾಗ ಬರ್ತೀರಿ ನಾನು ನೋಡ್ತೀನಿ. ಹೊಟ್ಟೆಗೆ ತಿನ್ನೋದಕ್ಕೂ ಜಂಜಾಟ ಇವ್ರದ್ದು. ಶಾಲೆಗೆ ಹೋದ್ರೆ ಆಮೇಲೆ ಸಮಾಧಾನ ಆಗ್ತೈತಿ. ಶಾಲೆಗೆ ಹೋಗೋ ಮಟ ಅಂತೂ ಸಾಕ್ಸ್ ಎಲ್ಲ ಐತಮ್ಮ, ಬೆಲ್ಟ್ ಎಲ್ಲ ಐತಮ್ಮ. ಮಳೆಗೆ ಹಚ್ಚಿಡ್ರಿ ಅಂತ ಎಷ್ಟು ಸಲ ಹೇಳ್ತೀನಿ. ಆದರೂ ಎಲ್ಲ ಆ ಕಡೆ ಈ ಕಡೆ ಬಿಸಾಕ್ತಾರೆ. ಬೆಳಗ್ಗೆ ಹೊತ್ತು ನನ್ನ ತಲೆ ತಿಂತಾರೆ. ಏನು ಮಾಡೋದ್ರಿ, ಮಕ್ಕಳ ಕಾಲಾಗ ಸಾಕಾಗ್ಬಿಟ್ಟೈತೆ ನನಗೆ. ದಿನಾಲೂ ಹುಡ್ಕೊಡ್ಬೇಕು. ಒಂದಿನದಲ್ಲಲ್ಲ, ದಿನಾಲೂ ಹುಡ್ಕೋದು. ಇಲ್ಲಿ ನೋಡ್ಬಿಟ್ಟು 2ನೇ ಮನೆ ಆಟ ಇದು. ನಾನು ಕಾಲ ಕೆಳಗಿಟ್ಟಿಲ್ಲ, ಹಂಗೆ ಆಟ ಆಡತ್ತೀನಿ. ಮತ್ತು ನೀನು ಚೀಟಿಂಗ್ ಅನ್ಬೇಡ ನೋಡು. ನೋಡತ್ತೀನಿ ಆಡ್ಗುಂಡ. ಪುಟ್ಟಿ,
ನನ್ನ ಆಟ ಈಗ ಬಾ, ಔಟ್ ಅದೇ ನೀನು. ಆಯ್ತು, ಆಡ್ ಬಾ. ಪುಟ್ಟಿ ಟೈಮ್ ಪ್ಲೀಸ್. ಅಲ್ಲಿ ನೋಡಲ್ಲಿ. ಎಲ್ಲಿ? ನಾನು ಈ ಆಟ ಕೊಡಲ್ಲ ಪುಟ್ಟಿ, ನೀನ್ ಚೀಟಿಂಗ್ ಮಾಡ್ತಾ ಇದ್ದೀಯ. ನಾನು ನೋಡಿದಾಗ ಈ ಗೆರೆ ಮೇಲೆ ಕಾಲಿಟ್ಟಿದ್ದೆ, ಈಗ ಹಿಂದಕ್ಕೆ ಸರಿಸಿ ಎಲ್ಲಂತ ಹೇಳದ್ದೆ. ಇಲ್ಲ, ಫಸ್ಟಿಂದ ಆಡ್ಬಾ. ಗುಂಡ, ಇದೊಂದು ಆಟ ಆಡ್ತೀನಿ, ಇನ್ನೊಂದ್ಸತಿ ಮಾಡಲ್ಲ ತಗೋ. ನೀನು ಅವಾಗಲೇ ಚೀಟಿಂಗ್ ಮಾಡಿದ್ದೆ, ನಾನು ಕೊಟ್ಟಿರಲಿಲ್ಲ. ಅದೊಂದು ಕಾಲು ಇದೊಂದು ಕಾಲು ಇಟ್ಟು ಆಟ ಆಡ್ತಿದ್ದೆ, ನಾನು ಕೊಟ್ಟಿದ್ದೀನಿ ಅವಾಗ. ನನಗೂ ಆಟ ಆಡೋಕೆ ಕೊಡು ಮತ್ತೆ ಈಗ. ಆಯ್ತು ತಗೋ. ಅಯ್ಯ, ನನ್ನ ಮರವಿಗಿಷ್ಟು. ಏನಾಯ್ತು? ಏನಿಲ್ಲ, ನಿನ್ನೆ ಸಂಜೆ ಮುಂದೆ ಇಲ್ಲಿ ಕಸ ಗುಡಿಸಿದ್ನಿ. ಎಲೆ ಎಲ್ಲ ದುಂಡಗ್ ಮಾಡಿ ಬೆಂಕಿ ಹಚ್ಚಿದ್ರ ಆಗ್ತೈತಂತ ಬೆಂಕಿ ಪೊಟ್ನ ತರ ಕೊಳಗೋದ್ನಪ್ಪ. ಬೇರೆ ಕೆಲಸ ಮಾಡ್ಕೊಂತ ಮರ್ತು ಬಿಟ್ಟಿನಿ ನೋಡು. ಅದಕ್ಕೆ ಬೆಂಕಿ ಪೊಟ್ನ ತಂದು ಇದಕ್ಕೊಂಚೂರು ಬೆಂಕಿ ಹಚ್ತೀನಿ ತಡಿ. ಮತ್ತು ಕಸ ಎಲ್ಲ ದುಂಡಗ್ ಮಾಡಿಟ್ರೆ ನಾಯಿಗಳು ಬಂದು ಏತ್ ಹೋಗಿ ಗಬ್ಬೆ ಎಬ್ಬಿಸ್ಬಿಡ್ತಾವ. ಬರ್ತೀನಿ ಅಂದ್ರೆ. ಆಯ್ತು, ತಗೊಂಡ್ ಬಾ ಹೋಗ್ಲಿ. ನಾನು ಸ್ವಲ್ಪ ಹೊತ್ತು ಬೆಂಕಿ ಕಾಯಿಸ್ಕೋತೀನಿ. ತಗೊಂಡ್ ಬರ್ತೀನಿ. ನಾನು ಬರೋ ಮಟ್ಟ ಕುರ್ಕುರೆ ಪ್ಯಾಕೆಟು ಅವು ಇವು ಕವರು ಕಾಗದ ಎಲ್ಲ ಬಿದ್ದಿದ್ದಾವೆ ನೋಡಿ. ಎಲ್ಲ ಆರಿಸಿ ತಂದು ಹಾಕಿಲ್ಲಿ, ಸುಟ್ಟೋಗ್ತಾವ. ಮತ್ತು ಹಂಗೆ ಬಿಟ್ರೆ ಎಲ್ಲ ಆ ಕಡೆ ಈ ಕಡೆ ಹಾರೋಗಿ ಪ್ಲಾಸ್ಟಿಕ್ ಏನು ಕರಗಲ್ಲ, ಏನಿಲ್ಲ. ಅವು ಸುಟ್ರೆ ಎಲ್ಲ ಸುಟ್ಟು ಕರ್ಕಲಾಗ್ತೈತೆ. ತಂದು ತರ್ತೀನಂತ. ತಂದಾಕ್ತೀನಿ. ಆದ್ರೆ ಪ್ಲಾಸ್ಟಿಕ್ ಕವರು ಕಾಗದ ಅವು ಇವು ಅನ್ನತ್ತೆ ಎಲ್ಲ ಎಲ್ಲಿದಾವೆ? ಇಲ್ಲಿ ಕಾಣಿಸತ್ತಿಲ್ಲಪ್ಪ ನನಗೆ. ಅಯ್ಯ, ಇರ್ತಾವ. ಈ ಕಡೆ ತಿರ್ಕೊಂಡು ಕಾಣಿಸತ್ತಿಲ್ಲ ಅಂತಂದ್ರೆ ಏನು ಹೇಳ್ಬೇಕಪ್ಪ ನಿನ್ಗೆ? ಒಂಚೂರು ಹಿಂದೆ ತಿರುಗಿ ನೋಡು. ಅಯ್ಯ, ಮುಗಿದು ಬಿಡ್ಲೆ ನನ್ನ ಕತೆ. ಅಲ್ಲೆಲ್ಲೋ ರೋಡ್ ಮೇಲೆ ಬಿದ್ದಿರೋದನ್ನ ತಂದಾಕನ್ನತ್ತೆ ಎಲ್ಲ. ಏನು ಹೇಳ್ಬೇಕು ನಿನಗೆ? ಮಕ್ಕಳು ಹೋಗ್ತಾ ಬರ್ತಾ ಕುರ್ಕುರೆ ಪ್ಯಾಕೆಟ್ ತಂದು ಬಿಸಾಕ್ ಹೋಗಿರ್ತಾವ. ಇನ್ನೇನೊಂದು ಕಸಬರಿಗೆ ಕೊಟ್ಬಿಡು. ಊರಲ್ಲಿ ಎಷ್ಟು ರೋಡ್ ಇದಾವಲ್ಲ ಎಲ್ಲ ಗುಡಿಸಿ ಸ್ವಚ್ಛ ಮಾಡಿ ಬರ್ತೀನಂತ. ಗುಡ್ಸೋಗಪ್ಪ, ಅದ್ರಲ್ಲೇನು ತಪ್ಪೈತೆ? ನಮ್ಮ ಸುತ್ತಮುತ್ತ ಇರೋ ಪರಿಸರನ ನಾವು ಸ್ವಚ್ಛ ಮಾಡ್ಕೊಳ್ಳೋದೆ ಮತ್ತೆ ಯಾರು ಮಾಡ್ತಾರೆ? ಸ್ವಚ್ಛ ಇಟ್ಕೊಂಡ್ರೆ ನಾವು ಆರೋಗ್ಯವಾಗಿರ್ತೀವಿ. ಅವು ಇವು ರೋಗ ಏನು ಬರಲ್ಲ. 2020ರಲ್ಲಿ ನೋಡಿದೆ ಅಲ್ಲ ಯಾವ ಥರದ್ದು? ಕೊರೋನಾ ಅದು ಬಂದಿತ್ತಲ್ಲ, ಅವಾಗ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಊಟಕ್ಕಿಲ್ಲದೆ ಒದ್ದಾಡಿದ್ದಾರೆ, ಮುಖಕ್ಕೆ ಮಾಸ್ಕ್ ಹಾಕೊಂಡು ತಿರುಗಾಡೋ ಪರಿಸ್ಥಿತಿ ಬಂದಿತ್ತು. ಯಾಕೆ ಹೇಳು? ನಾವು ಮಾಡಿರೋ ಕರ್ಮ ಎಲ್ಲೇ ಹೋಗಬೇಕು? ಈ ಪರಿಸರ ಪ್ರಕೃತಿ ತಾಯಿಗೆ ನಾವು ಮುಖ ತೋರ್ಸೋಕೆ ಲಾಯಕ್ಕಿರಲಿಲ್ಲ ಅಂತ ಮಾಸ್ಕ್ ಹಾಕೊಂಡು ಅಡ್ಡಾಡೋ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಏನಾಗಲ್ಲ, ಒಂಚೂರು ತಂದಾಕ ಬೆಂಕಿ ಪಟ್ಟಣ ತಗೊಂಡು ಬರ್ತೀನಿ ನಾನು. ನೋಡ್ರಿ ಫ್ರೆಂಡ್ಸ್, ಏನಾದರೂ ಹೇಳಿದ್ರೆ ಸಾಕು ಅದಕ್ಕಿಷ್ಟು ಉದ್ದ ಭಾಷಣ ಬಿಗ್ದು ಬಾಯಿ ಕಟ್ಟಾಕ್ಬಿಡ್ತಾಳೆ. ಈ ಕಡೆ ತಿರುಗಿಸಿ ಮಾತಾಡಂಗೂ ಇರಬಾರ್ದು, ಕೆಲಸ ಮಾಡ್ದೇನೂ ಇರಬಾರ್ದು. ನಾವು ಹಂಗೆ ಮಾಡಿರ್ತಾಳೆ ನೋಡ್ರಿ. ನಾನು ಮತ್ತೆಲ್ಲ ಹೋಗ್ಲಿ? ಗುಂಡಾ ಪುಟ್ಟಿ ಹೊರಗೆ ಇದ್ದಾರೇನೋ, ಕರಿತೀನಿ ಅಂದ್ರೆ. ಗುಂಡಾ ಪುಟ್ಟಿ. ಏನಜ್ಜಿ? ಏನಿಲ್ಲ, ಏನು ಮಾಡತ್ತೀರಿ? ನಾನು ಪುಟ್ಟಿ ಕಪ್ಪೆ ಆಟ ಆಡತ್ತೀವಜ್ಜಿ. ಹೌದೇನು? ಆಡ್ರಿ. ಗುಂಡಾ ಅಪ್ಪಯ್ಯ, ಒಂಚೂರು ಒಳಗೆ ಹೋಗಿ ಅಮ್ಮನ ಹತ್ರ ಬೆಂಕಿ ಪೊಟ್ನ ಇಸ್ಕೊಂಡು ಬಾರಪ್ಪ. ನಾನು ಮತ್ತೆ ಎಲ್ಲಿ ಹೋಗ್ಲಿ ಈಗ? ಹೋಗಜ್ಜಿ. ಹೋಗಪ್ಪಯ್ಯ, ಶಾಲೆಗೆ ಹೋಗ್ಬೇಕಾದ್ರೆ 2 ರೂಪಾಯಿ ಕೊಡ್ತೀನಂತ. ಹೋಗಜ್ಜಿ, ನೀನು ಕೊಡಲ್ಲ ನಂಗೆ ಗೊತ್ತು. ಇಲ್ಲಪ್ಪಯ್ಯ, ಇವತ್ತು ಗ್ಯಾರಂಟಿ ಕೊಡ್ತೀನಿ, ನೋಡ್ತಾ ಇರು. ನಿನ್ನೆ 10 ರೂಪಾಯಿದಲ್ಲಿ ಎಲ್ಲೆಡ್ಕೆ ತರಿಸಿರೋ ಚಿಲ್ಲರೆ ಇದ್ವಲ್ಲ, 2 ರೂಪಾಯಿ ಚಿಲ್ಲರೆ ಉಳಿದಿದ್ದಾವು, ಅದನ್ನು ಕೊಡ್ತೀನಂತ. ಹೋಗ್ಬಾ, ಬೇಗ ತಗೊಂಡ್ಬಾ. ಸರಿ. ರಟ್ಟು ಇದೆಲ್ಲಿತ್ತಿದ? ಇಲ್ಲೇ ರೋಡ್ ಹತ್ರ ಕುಂಚೆ ಮರ ಇಲ್ಲ, ಅಲ್ಲಿ ಬಿದ್ದಿತ್ತಿದ್ದು. ಹೌದೇನು? ನೋಡು, ನಮ್ದು ಅದ ರಟ್ಟು. ನಮ್ಮ ಸುತ್ತಮುತ್ತ ನಾವು ಬಿಸಾಕಿರೋ ಹೋಗಿ ಬೀಳ್ತಾವು. ಮೊನ್ನೆ ಪಪ್ಪಾಯಿನ ತಿಂದಿದ್ದಿಲ್ಲ, ಇದ್ರ ಮೇಲೆ ಬೀಜ ಹಾಕಿದ್ನಪ್ಪ. ಬೀಜ ಬಿಸಾಕಿ ಇಲ್ಲಿ ತಂದು ಬಿಸಾಕಿದ್ನಿ, ಆರೋಗಿ ಅಲ್ಲಿ ಬಿದ್ದೈತೆ. ಹಾಕದ್ರಲ್ಲಿ ತಗೊಳಜ್ಜಿ. ಕೊಡಿಲಿ. ಗುಂಡಾ, ಇನ್ನೂ ಆಟ ಆಡೋದು ಮುಗ್ದಿಲ್ಲ ನಿಮ್ದು? ಯಾವಾಗ ರೆಡಿ ಹಾಕ್ತೀರಿ? ಟೈಮು ಆಗೋ ಈಗೋ ಅನ್ನೋಷ್ಟೊತ್ತಿಗೆ 9 ಗಂಟೆ ಆಗೇ ಬಿಡ್ತೈತೆ. ಮೊದಲು ರೊಟ್ಟಿ ಆದ್ರೆ ರೊಟ್ಟಿ ತಿಂದು ರೆಡಿಯಾಗಿ ಹೋಗ್ರಿ. ಆಯ್ತು ತಗೊಳಜ್ಜಿ. ಹತ್ಕೊಂತ ಬಿಡ್ಲೆ. ಅಯ್ಯ, ಇದಷ್ಟೊತ್ತಿರ್ತೈತೆ, ಪರ ಅಂತ ಸುಟ್ಟೋಗ್ಬಿಡ್ತೈತೆ. ಕವರು ಅವು ಇವು ತಂದು ಹಾಕಂದ್ರೆ ಒಂದು ರಟ್ಟಿ ಹಿಡ್ಕೊಂಡು ಬಂದಷ್ಟು ಹಾಕಿದೆ. ನೋಡ್ತೀನಿರೋ ಇಲ್ಲಿ ಕವರ್ ಇವರು ಸಿಗ್ತಾವೇನೋ, ತಂದು ಹಾಕ್ತೀನಿ. ಇಲ್ಲ ಅಂದ್ರೆ ಎಲ್ಲಿ ಕೇಳ್ತೀನಿ ನೋಡು. ಎಷ್ಟು ಚಳಿ ಐತಿ. ಈ ಚಳ್ಯಾಗ ಬೆಂಕಿ ಕಾಯಿಸ್ಕೊಂತ ಕುಂದ್ರೋದಂದ್ರೆ ಏನೋ ಒಂಥರ ಮಜಾ. ಇದು ಯಾವ ಥರದಿದ್ದು ಕವರ್ ತಂದು ಹಾಕತ್ತಾಳೆ. ಒಟ್ಟ ನಾನು ನೆಮ್ಮದಿಯಿಂದ ಎಲ್ಲೂ ಕುಂದಿರ್ಬಾರ್ದಿಕ್ಕೀಗ. ಹಂಗೆ ಮಾಡಿರ್ತಾಳೆ. ಈಗ ಅದನ್ನು ಹಾಕ್ತಾಳೆ, ಎಲ್ಲ ವಾಸನೆ ಬರ್ತೈತಡಿ. ಎಲ್ಲ ಹೊಗೆ ಮಾಡಿಬಿಟ್ಲು ನೋಡು. ಅಯ್ಯ, ಬಾಯಿಲಿ ಎಲ್ಲ ಹೋಗತ್ತೆ? ಬೇಕಂತ ಹೊಗೆ ಮಾಡಿದಾಳು, ಈಗ ಎಲ್ಲ ಹೋಗತ್ತೆ ಅಂತ ಕೇಳತ್ತಾಳೆ ನೋಡು. ಏನಿಲ್ಲ, ಬರ್ತೀನಿ ನಿಂದ್ರ.